ಸುಮಲತಾ ಅವರು ತಮ್ಮ ಬೆಂಬಲಿಗರ ಜೊತೆ ನಡೆಸಿದಂತಹ ಸಭೆ ಅಂತ್ಯವಾಗಿದೆ. ಇವತ್ತು ಅವರ ನಿರ್ಧಾರ ತಿಳಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಒಂದು ಕುತೂಹಲವನ್ನ ಮತ್ತೆ ಮುಂದುವರಿಸಿದ್ದಾರೆ. ಏಪ್ರಿಲ್ 3ರಂದು ನನ್ನ ನಿರ್ಧಾರ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲೇ ಸಭೆ ನಡೆಸಿ ನನ್ನ ನಿರ್ಧಾರ ಹೇಳ್ತೇನೆ. ಜೆಪಿ ನಗರ ನಿವಾಸದ ಬಳಿ ಸುಮಲತಾ ಘೋಷಣೆ ಮಾಡಿದ್ದಾರೆ. ಇವತ್ತು ಯಾವುದೇ ನಿರ್ಧಾರವನ್ನ ಸುಮಲತಾ ತಿಳಿಸಿಲ್ಲ. ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೋಯಿಸುವಂಥ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಯಾವ ಮಾತುಗಳಲ್ಲಿ ನಾನು ಅದನ್ನ ಆ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. ಆದ್ರೆ ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ತೀವ್ರ ಕುತೂಹಲ ಮೂಡಿಸಿತ್ತು ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಆ ಕುತೂಹಲವನ್ನು ಅವರು ಈಗ ಮತ್ತೆ ಮುಂದುವರಿಸಿದ್ದಾರೆ. ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಬೆಂಬಲಿಗರ ಸಭೆಯಲ್ಲಿ ಹಾಗಾದ್ರೆ ಏನೆಲ್ಲ ವಿಚಾರಗಳು ಚರ್ಚೆ ಆಗಿದ್ದಾವೆ? ಸ್ಪರ್ಧೆ ಮಾಡುವಂತ ಅಥವಾ ಬೆಂಬಲ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಕುತೂಹಲವನ್ನ ಸಂಸದೆ ಸುಮಲತಾ ಮತ್ತೆ 4 ದಿನಗಳಿಗೆ ಮುಂದೂಡಿದ್ದಾರೆ. ಏಪ್ರಿಲ್ 3ನೇ ತಾರೀಕಿನಂದು ಮಂಡ್ಯದಲ್ಲಿ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತೀವಿ ಅನ್ನುವಂಥದ್ದನ್ನ ಬೆಂಬಲಿಗರ ಮುಂದೆ ಇವತ್ತು ಸುಮಲತಾ ಪ್ರಕಟ ಮಾಡಿದ್ದಾರೆ. ಇವತ್ತು ಮಂಡ್ಯದಿಂದ ಬಂದಿರುವಂತಹ ಬೆಂಬಲಿಗರು ಸಂಪೂರ್ಣವಾಗಿ ಎಲ್ಲರೂ ಕೂಡ ನೀವು ಮತ್ತೆ ಸ್ಪರ್ಧೆಯನ್ನ ಮಾಡಿ ನಿಮ್ಮ ಜೊತೆ ನಾವಿರ್ತೀವಿ ಅನ್ನುವಂತಹ ಒಂದು ಒಕ್ಕೂರಲ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಒಂದಷ್ಟು ಜನ ಮಾತನಾಡಿದಂತಹ ಬೆಂಬಲಿಗರೆಲ್ಲರೂ ಹೇಳಿದಂತಹ ಮಾತೇನೆಂದ್ರೆ, ಅಂಬರೀಷ್ ಅಭಿಮಾನಿಗಳನ್ನ ಬೇರೆಯವರ ಮನೆ ಬಾಗಿಲಿಗೆ ಕಳಿಸಬೇಡಿ, ನಾವು ನಿಮ್ಮದೇ ಮನೆ ಬಾಗಿಲಲ್ಲಿ ಇರ್ತೀವಿ ಅನ್ನುವಂತಹ ಮಾತನ್ನ ಹೇಳಿ ನೀವು ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ನಾವು ಖಂಡಿತ ನಿಮ್ಮ ಜೊತೆ ಇರ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಇದೆಲ್ಲ ಅಭಿಪ್ರಾಯವನ್ನು ಆಲಿಸಿದಂತಹ ಸುಮಲತಾ 3ನೇ ತಾರೀಕಿಗೆ ಮಂಡ್ಯದಲ್ಲಿ ಬಂದು ಮಂಡ್ಯದಲ್ಲಿರುವಂತಹ ಇನ್ನಷ್ಟು ಜನ ಬೆಂಬಲಿಗರನ್ನ ಅಭಿಪ್ರಾಯವನ್ನ ನಾನು ಪಡಿಬೇಕಾಗಿದೆ. ಹೀಗಾಗಿ ಆ ಸಂದರ್ಭಕ್ಕೆ ಅವರ ಅಭಿಪ್ರಾಯವನ್ನ ಪಡೆದು ನಂತರವಷ್ಟೇ ನಾನು ನನ್ನ ತೀರ್ಮಾನವನ್ನ ಪ್ರಕಟ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಇವತ್ತಿನ ಸಭೆಯಲ್ಲಿ ಸುಮಲತಾ ಹೇಳಿದ್ದಾರೆ. ಇವತ್ತು ಅವರು ತಮ್ಮ ನಿರ್ಧಾರವನ್ನ ಯಾವುದೇ ರೀತಿಯಲ್ಲೂ ಕೂಡ ಸ್ಪಷ್ಟವಾಗಿ ಪ್ರಕಟವನ್ನ ಮಾಡಲಿಲ್ಲ. ಯಾಕೆಂದ್ರೆ ಸಂಪೂರ್ಣವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ನಾನು ಇನ್ನೂ ಕೂಡ ನನ್ನ ಆಪ್ತರ ಜೊತೆ ನನ್ನ ಬೆಂಬಲಿಗರ ಜೊತೆ ಚರ್ಚೆಯನ್ನು ಮಾಡಬೇಕನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಏಕಪಕ್ಷೀಯವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಬದಲಾಗಿ ಇಲ್ಲಿ ಬಂದಿರುವಂತಹ ಬೆಂಬಲಿಗರು ಹೊರತುಪಡಿಸಿದ್ರೆ ಮಂಡ್ಯದಲ್ಲಿ ಇದರ ಇನ್ನಷ್ಟು ಬೆಂಬಲಿಗರು ಯಾರಿದ್ದಾರೆ ಅವರೆಲ್ಲರ ಜೊತೆ ಕೂಡ ನಾವು ಚರ್ಚೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಏನು ಹೇಳಿದ್ರು. ಹಾಗಾಗಿ ಅವರ ಜೊತೆ ಅಲ್ಲಿ ಚರ್ಚೆಯನ್ನ ಮಾಡಿ ನಂತರ ನಾನು ನನ್ನ ತೀರ್ಮಾನವನ್ನ ಪ್ರಕಟಿಸ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ 3ನೇ ತಾರೀಕಿನಂದು ಮಂಡ್ಯದಲ್ಲಿ ನಡೆಯುವಂತಹ ಸಭೆಯಲ್ಲಿ ಬಹುತೇಕ ಅವರು ಮಂಡ್ಯದಲ್ಲಿ ಬಹಿರಂಗವಾದಂತಹ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಅವರ ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ. ಆದ್ರೆ ಇವತ್ತು ಅಭಿಪ್ರಾಯವನ್ನು ಪಡೆದುಕೊಂಡಿರುವಂತಹ ಸುಮಲತಾ ತಮ್ಮ ಆಪ್ತರು ಮತ್ತು ತಮ್ಮ ಅತ್ಯಾಪ್ತ ಬೆಂಬಲಿಗರು ಯಾರ್ಯಾರಿದ್ರೆ ಅವರೆಲ್ಲರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ಕೂಡ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು 3 ದಿನಗಳ ಕಾಲಾವಕಾಶವನ್ನ ಪಡೆದು ನಂತರ ಮಂಡ್ಯದಲ್ಲಿ 3ನೇ ತಾರೀಕಿನಂದು ಬಹಿರಂಗವಾಗಿ ತಮ್ಮ ತೀರ್ಮಾನವನ್ನ ಪಕ್ಷೇತರ ಸ್ಪರ್ಧೆ ಅಥವಾ ಬಿಜೆಪಿ ಬೆಂಬಲ ಅಥವಾ ಮುಂದಿನ ನಿಲುವು ಇದನ್ನ ಘೋಷಣೆಯನ್ನ ಮಾಡುವರಿದ್ದಾರೆ. ಶಮಂತ್, ಧನ್ಯವಾದ ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.